ಪರಿಸರ ಪ್ರೀತಿಗೆ ಟೆಕ್ ಟಚ್. ಮಂಗಳೂರು ಉತ್ತರ ವಲಯದ ಸರ್ಕಾರಿ ಪ್ರೌಢಶಾಲೆ ಬಡಗಯೆಕ್ಕಾರು ಇಲ್ಲಿ ವಿಶ್ವ ಭೂದಿನದ ಅಂಗವಾಗಿ ವಿದ್ಯಾರ್ಥಿಗಳು ಒಂದು ವಿಭಿನ್ನ ಜ್ಞಾನವರ್ಧಕ ಚಟುವಟಿಕೆ ಕೈಗೊಂಡಿದ್ದಾರೆ. ತಮ್ಮ ಪರಿಸರದ ಪ್ರತಿಯೊಂದು ಗಿಡದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದರ QR ಕೋಡ್ ತಯಾರಿಸಿದ ವಿದ್ಯಾರ್ಥಿಗಳು QR ಕೋಡ್ಗಳನ್ನು ಗಿಡದ ಮೇಲೆ ಅಂಟಿಸಿ ಸ್ಕ್ಯಾನ್ ಮಾಡುವ ಮೂಲಕ ಪ್ರತಿ ವ್ಯಕ್ತಿಗೂ ಸಸ್ಯ ಪರಿಚಯ ಸುಲಭವಾಗಿಸುವಲ್ಲಿ ಸಫಲರಾಗಿದ್ದಾರೆ. ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಡಗಯೆಕ್ಕಾರು ಇಲ್ಲಿನ ಇಕೋ ಕ್ಲಬ್ ವತಿಯಿಂದ ಈ ವಿಶ್ವ ಭೂದಿನವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಇಲ್ಲಿನ ಶಾಲೆಯ ಸುತ್ತಮುತ್ತಲಿದ್ದಂತಹ ಎಲ್ಲ ಗಿಡಗಳ ವಿಶೇಷತೆಯನ್ನು ಶಾಲಾ ಮಕ್ಕಳು ಹಾಗೂ ಇಲ್ಲಿನ ಊರಿನವರು ಗಣ್ಯರು ಎಲ್ಲರೂ ತಿಳ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಈ ಗಿಡಗಳ ಎಲ್ಲ ವಿಚಾರಗಳನ್ನೊಳಗೊಂಡಂತಹ ವಿಷಯಗಳನ್ನು ಒಂದು ಕಡೆ ಒಟ್ಟುಗೂಡಿಸಿ ಅದರಿಂದ QR ಕೋಡನ್ನು ಜನರೇಟ್ ಮಾಡಿ ಆ QR ಕೋಡನ್ನು ಆ ಗಿಡಗಳಿಗೆ ತೂಗು ಹಾಕುವುದರ ಮೂಲಕ ಈ ವಿಶ್ವ ಭೂದಿನವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಹಾಗೆ ಗಿಡಮರಗಳ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸಲಿಕ್ಕಾಗಿ ಇಕೋ ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಪ್ರಸ್ತುತ ವರ್ಷ ಮಿಷನ್ ಫಾರ್ ಲೈಫ್ ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ಈ ಇಕೋ ಕ್ಲಬ್ಗಳನ್ನ ಮಿಷನ್ ಫಾರ್ ಲೈಫ್ ಗಾಗಿ ಇಕೋ ಕ್ಲಬ್ಗಳು ಅಂತ ಕರೆಯಲಾಗ್ತಾ ಇದೆ. ಇಕೋ ಕ್ಲಬ್ಗಳ ಕಾರ್ಯನಿರ್ವಹಣೆಯಡಿಯಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಡಗಯೆಕ್ಕಾರಿನಲ್ಲಿ ಇರುವಂತಹ ಎಲ್ಲ ಸಸ್ಯಗಳಿಗೆ QR ಕೋಡ್ ಅನ್ನು ಅಳವಡಿಸುವಂತಹ ಕಾರ್ಯ ನಿನ್ನೆ ನಡೆಯಿತು. ನಮ್ಮ ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಈ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಹಾಗೆ ಇವುಗಳನ್ನ QR ಕೋಡ್ ಫಾರ್ ಮಂಕಿ ಅನ್ನುವಂತಹ ಒಂದು QR ಕೋಡ್ ಜನರೇಟರ್ ಅನ್ನು ಬಳಸಿಕೊಂಡು QR ಕೋಡ್ಗಳನ್ನು ತಯಾರಿಸಿದ್ರು. ಹಾಗೆ ಪ್ರಿಂಟ್ ಔಟ್ ತೆಗೆದು ಈ ಎಲ್ಲ ಸಸ್ಯಗಳಿಗೆ ಅಳವಡಿಸಿದ್ರು. ನಮ್ಮ ಶಾಲಾ ಪರಿಸರದಲ್ಲಿರುವಂತಹ ರಂಜಿ, ಬೇವು, ಬಾಳೆ, ಹಲಸು ಹೀಗೆ ಅತ್ಯಂತ ಉಪಯುಕ್ತವಾದಂತಹ ಅನೇಕ ಸಸ್ಯಗಳಿಗೆ ಅವುಗಳ ಉಪಯುಕ್ತತೆಯನ್ನು ತಿಳಿಸುವಂತಹ ಎಲ್ಲ ಮಾಹಿತಿಯನ್ನು ಒಳಗೊಂಡ QR ಕೋಡ್ಗಳನ್ನ ಅಳವಡಿಸಿದ್ರಿಂದ ನಮ್ಮ ಶಾಲೆಗೆ ಬಂದಂತಹ ಯಾರೇ ಆಗಲಿ ಅವರು ಈ QR ಕೋಡ್ಗಳನ್ನ ಬಳಸಿಕೊಂಡು ನಮ್ಮ ವಿದ್ಯಾರ್ಥಿಗಳು ಸಂಗ್ರಹಿಸಿರುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತಹ ಅವಕಾಶವನ್ನು ಸೃಷ್ಟಿಸಿಕೊಳ್ಳಲಾಗಿದೆ. ಪರಿಸರ ಪ್ರಜ್ಞೆಗೂ ಡಿಜಿಟಲ್ ಕ್ರಿಯೇಟಿವಿಟಿಗೂ ಕೊಂಡಿ ಬೆಸೆಯುವ ವಿದ್ಯಾರ್ಥಿಗಳ ಪ್ರಯತ್ನ ಮೆಚ್ಚುಗೆಗೆ ಪಾತ್ರವಾಗಿದೆ.